ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತೋರಿಸ್ತಾ ಇರುವುದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಂಟೂರು ಎಂಬ ಗ್ರಾಮದಲ್ಲಿ ಅದ್ಭುತ ಒಂದು ಪ್ರವಾಸ ಸ್ಥಾನ ಅಂತ ಹೇಳಬಹುದು. ಬಹಳ ಸುಂದರವಾಗಿದೆ. ಇಲ್ಲಿ ನೋಡಿ ಈ ತರಹ ಒಂದು ಸ್ಕ್ರೀನ್ಗಳನ್ನು ಹಾಕಿರ್ತಾರೆ. ನೀವು ವಿಡಿಯೋ ಫೋಟೋಗಳನ್ನು ಕೂಡ ತೆಗೆಯಬಹುದು. ಅತ್ಯಂತ ಅದ್ಭುತವಾದಂತಹ ಈ ಒಂದು ಸ್ಥಳವಾಗಿದೆ. ಇಲ್ಲಿ ನೀವು ಫೋಟೋಗಳನ್ನು ತೆಗಿಬೋದು. ಹಾಗೆಯೇ ಈಗ ತಾವು ನೋಡ್ತಿರ್ಬೋದು ಈ ಥರ ಒಂದು ವಿಡಿಯೋಗಳನ್ನು ಕ್ರಿಯೇಟ್ ಮಾಡ್ಬೋದು ಇಲ್ಲಿ. ಮತ್ತು ಬಹಳ ಒಂದು ಸುಂದರವಾದ ಸ್ಕ್ರೀನ್ಗಳನ್ನು ಇಲ್ಲಿ ಹಾಕಿದ್ದಾರೆ. ನಿಮಗೆ ಸೇಮ್ ರಿಯಾಲಿಟಿ ಥರಾನೇ ಕಾಣಿಸುತ್ತದೆ. ಮತ್ತು ಇದು ಈ ಮಂಟೂರದಲ್ಲಿ ನಿಮಗೆ ಹಲವಾರು ರೀತಿಯ ಎಲ್ಲ ತರಹದ ಇಲ್ಲಿ ಸೈನ್ಸ್ ಮ್ಯೂಸಿಯಂ ಆಗಿರಬಹುದು, ಹಾಗೂ ನಮ್ಮ ಹಿಂದಿನ ಆಧ್ಯಾತ್ಮಿಕ ಸೇರಿ ಹಲವಾರು ಬಗೆಯ ಇಲ್ಲಿ ಚಿತ್ರಗಳನ್ನು ತಾವು ಗಮನಿಸಬಹುದು. ಹಾಗೆಯೇ ಇಲ್ಲಿ ವಿಶೇಷ ಭೂತ್ ಬಂಗ್ಲಾ ಕೂಡ ಇದೆ. ಹಾಗೆ ಭೂಕಂಪದ ಮನೆ, ನಾವು ಭೂಕಂಪ ಆದಾಗ ಯಾವ ರೀತಿ ಒಂದು ಹೋಟೆಲ್ದಲ್ಲಿ ಕುಂತು ನಾವು ಇದನ್ನು ಮಾಡುವಾಗ ಒಂದು ರೂಮ್ದಲ್ಲಿ ಒಂದು ರೂಮ್ ಭೂಕಂಪ ಯಾವ ಥರ ಆಗುತ್ತೆ ಫೀಲಿಂಗ್ ಇಲ್ಲಿ ಬರ್ತೈತೆ. ಇದು ಭಾಳ ಅದ್ಭುತವಾಗಿದೆ. ಭೂಕಂಪದ ಇಲ್ಲಿ ಬಂದರೆ ನೀವು ಖಂಡಿತ ಭೂತ್ ಬಂಗ್ಲಾ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಇನ್ನೊಂದು ಇಲ್ಲಿ ವಿಶೇಷ ಏನಂತಂದರೆ ನಿಮಗೆ ಈಗ ನೋಡಿ ಇಲ್ಲಿ ತುಂಬ ಸ್ಟ್ಯಾಟ್ಯೂಗಳನ್ನು ಮಾಡಿದ್ದಾರೆ ನೋಡಲಿಕ್ಕೆ. ಆನೆ, ಒಂದು ಜಂಗಲ್ದಲ್ಲಿ ಯಾವ್ಯಾವ ಪ್ರಾಣಿಗಳಿರ್ತವೆ ಅವೆಲ್ಲ ನೋಡಲಿಕ್ಕೆ ನಿಮಗೆ ಭಾಳ ತುಂಬ ಫೋಟೋ ಶೂಟ್ ಮಾಡಲಿಕ್ಕೆ, ವಿಡಿಯೋ ಮಾಡಲಿಕ್ಕೆ ಬಹಳ ಅದ್ಭುತವಾದಂಥ ಪ್ಲೇಸ್ಗಳು. ಮತ್ತು ಮಕ್ಕಳು ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ಬಂದುಬಿಟ್ರೆ ತುಂಬ ಅದ್ಭುತವಾದಂಥ ಸ್ಥಳನೇ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿಯೂ ಸಹ ಇದು ಭಾಳ ಅತ್ಯಂತ ಪ್ರಸಿದ್ಧ ತಾಣ ಇದಾಗಿದೆ. ಇಲ್ಲಿ ಬಹಳಷ್ಟು ಪ್ಲೇಸ್ಗಳ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು ಇಲ್ಲಿ. ಆಮೇಲೆ ಇಲ್ಲಿ ಒಂದು ವಿಶೇಷ ಏನಂತಂದರೆ ನೀವು ನೋಡ್ಬೋದು, ಇಲ್ಲಿ ಬಂದರೆ ಇವೆಲ್ಲ ಫೀಲಿಂಗ್ಗಳು ನಿಮಗೆ ಸಿಗ್ತವೆ. ಒಳಗಡೆ ಹೋಗಿಬಿಟ್ರೆ ನಿಮಗೆ 7D ಮತ್ತು 3D ಕೂಡ ಇಲ್ಲಿರುತ್ತೆ. ಇದೇ ನೋಡಿ ಮ್ಯಾಜಿಕ್ ಗ್ಲಾಸ್. ನೀವು ಒಂದು ಕಡೆ ಹೋಗಿಬಿಟ್ರೆ ನೀವು 4 ಕಡೆ ನೀವೇ ಕಾಣಿಸ್ತೀರ. ತುಂಬ ಅದ್ಭುತವಾದಂಥ ಇಲ್ಲಿ ಫೋಟೋಗಳನ್ನು ನೀವು ಶೂಟ್ ಮಾಡ್ಬೋದು. ಭಾಳ ಅದ್ಭುತ ಅಂದರೆ ಬಹಳ ಅದ್ಭುತ. ವಿಡಿಯೋ ಮಾಡಲಿಕ್ಕೆ, ಫೋಟೋ ಮಾಡಲಿಕ್ಕೆ ಮ್ಯಾಜಿಕ್ ಗ್ಲಾಸ್ ಇದು. ನೀವೇ ಕಡೆ ಹೋದರೆ ನೀವೇ ಕಾಣಿಸ್ತೀರ. ಅದರೊಳಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ನಿಮಗೆ, ಯಾವ ಕಡೆ ಎಕ್ಸಾಕ್ಟ್ ಇದೆ, ಯಾವ ಕಡೆ ಹೊರಗೆ ಬರೋಕ್ಕೆ ನಮಗೆ ದಾರಿ ಇದೆ ಇಲ್ವೋ ಅನ್ನೋದು ಇದು ಗೊತ್ತಾಗಲ್ಲ. ನೋಡಿ ಇಲ್ಲಿ ಯಾವ ಥರ ಅನುಭವ ಭಾಳ ತುಂಬ ಅದ್ಭುತವಾದಂಥ ಹೌಸ್ ಗ್ಲಾಸ್, ಮ್ಯಾಜಿಕ್ ಗ್ಲಾಸ್ ಇದು. ನೋಡಲಿಕ್ಕೆ ಭಾಳ ಸುಂದರವಾಗಿದೆ. ಇದೇ ಥರ 3-4 ಇದ್ದಾವೆ. ಮ್ಯಾಜಿಕ್ ಲೇಸರ್ ಲೈಟ್ ಇದೆ. ಆಮೇಲೆ ಈ ಥರ ಎಲ್ಲ ನೋಡಿಬಿಟ್ಟು ಇದು ಬಂದುಬಿಟ್ಟು ಇದು ಲೈಟಿಂಗ್ ಇದು ಮ್ಯಾಜಿಕ್ ಗ್ಲಾಸ್ ಇದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಒಳಗಡೆ ಫೋಟೋ ಶೂಟ್ ಮಾಡಲಿಕ್ಕೆ ನಿಮಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇಲ್ಲಿ. ಅದಕ್ಕೆ ಮಂಟೂರು ಏನೋ ಇದು ಟೂರಿಸ್ಟ್ ಪ್ಲೇಸ್ ಇದೆ, ಅತ್ಯಂತ ಆರೋಢಧಾಮ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಇದು. ತುಂಬ ಅಂದರೆ ತುಂಬ ನೋಡಲಿಕ್ಕೆ ಈ ಥರ ಎಲ್ಲ ಲೈಟಿಂಗ್ ಇರುತ್ತೆ. ಸೇಮ್ ಮ್ಯಾಜಿಕ್ ಗ್ಲಾಸೇ, ಬಟ್ ಇಲ್ಲಿ ಲೈಟಿಂಗ್ ಅಳವಡಿಸಿ ಮಾಡಿರ್ತಾರೆ. ಲೇಸರ್ ಲೈಟಿಂಗು ಆ ಥರ ನಿಮಗೆ ಫೀಲ್ ಆಗುತ್ತೆ. ನೀವು ಯಾವ ಕಡೆ ಹೋಗಿದರೆ ನೀವೇ ಕಾಣಿಸ್ತೀರ. ಎಲ್ಲೋ ಒಂದು ದೊಡ್ಡ ಸಿಟಿಯಲ್ಲಿ ಇರುವ ಥರ, ಫಾರಿನ್ದಲ್ಲಿರೋ ಥರ ಫೀಲಿಂಗ್ ಬರುತ್ತೆ ಇದು ಬಂದು ನಿಮಗೆ. ಆಮೇಲೆ ಇನ್ನು ಹೊರಗೆ ಬಂದು ನೆಕ್ಸ್ಟ್ ಈಗ ನಾವು ಹೋಗ್ತಾವ್ರಿ. ಇದು ಈ ಟೂರಿಸ್ಟ್ ಆರೋಢಧಾಮದ ಔಟ್ಲೈಟ್. ಆರೋಢಧಾಮ ಇದನ್ನು ಮಂಟೂರದ ಟೂರಿಸ್ಟ್ ಪ್ಲೇಸಿಗೆ. ಸಿದ್ಧಾರೂಢರ ಮಠ ಕೂಡ ಇದೆ ಎಂದು ಸಣ್ಣದು. ಅದರಿಂದ ಎಲ್ಲ ಇಲ್ಲಿ ನೋಡ್ತಾರೆ. ಇದನ್ನು ನೋಡಿ, ಈಗ ಇದು ಎಕ್ಸಾಕ್ಟ್ ಡೋರ್ ಥರ. ನೀವು ಯಾವ ಕಡೆ ಹೋಗ್ತೀರಾ ಆ ಥರ ಲೈಟ್ ಚೇಂಜ್ ಆಗುತ್ತಾ ಹೋಗುತ್ತೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ನೀವು ಇದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು.
ಮುಂದೆ ಇದೇ ಥರ ಹೋಗ್ತಾ ಹೋಗ್ತಾ ನಿಮಗೆ ಸುಮಾರು ಈ ಎಲ್ಲ ವೀಕ್ಷಣೆ ಮಾಡಲಿಕ್ಕೆ ಸುಮಾರು 3-4 ಗಂಟೆ ಟೈಮ್ ಹಿಡಿಯುತ್ತೆ. 3D 7D ಮ್ಯಾಜಿಕ್ ಗ್ಲಾಸ್, ಭೂಕಂಪದ ಮನೆ ಇವನ್ನೆಲ್ಲ ಮಾಡಿಕೊಂಡು ಆಮೇಲೆ ಈಗ ನೋಡಿ ಲೇಸರ್ ಲೈಟಿಂಗ್ ಇದೆ. ಲೇಸರ್ ಲೈಟಿಂಗ್ ಇದು ತುಂಬ ಅದ್ಭುತವಾಗಿದೆ. ಈ ಥರ ಮುಂದ್ಗಡೆ ವೀಕ್ಷಣೆ ಮಾಡ್ತಾ ಹೋಗಿಬಿಟ್ರೆ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಮಕ್ಕಳು ಮತ್ತು ಎಲ್ಲರೂ ಎಂಜಾಯ್ ಮಾಡ್ಬೋದು. ಹಾಗೆ ಇಲ್ಲಿ ಆಧ್ಯಾತ್ಮಿಕ ಅಂತ ಬಂದರೆ ಇಲ್ಲಿ ಬಹಳಷ್ಟು ಒಂದು ನಮ್ಮ ಕಾಶಿ ಆಗಿರ್ಬೋದು, ಆಮೇಲೆ ಕೃಷ್ಣದೇವ, ಹಂಪಿ, ಈ ಥರ ಹಲವಾರು ಟೂರಿಸ್ಟ್ ಪ್ಲೇಸ್ ಬಗ್ಗೆ ಇದನ್ನು ನೋಡಿ. ವಿಜ್ಞಾನದ ಸೈನ್ಸ್ ಜಗತ್ತು ಮ್ಯೂಸಿಯಂ. ಇಲ್ಲಿ ಮಾನವನ ದೇಹದ ಬಗ್ಗೆ ಎಲ್ಲ ಚಿತ್ರೀಕರಣ ಮಾಡಿದ್ದಾರೆ. ತುಂಬ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಮೆದುಳು, ಮಾನವನ ಮೆದುಳು ಯಾವ ಥರ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತು ಮಕ್ಕಳಿಗೆ ಎಜುಕೇಷನ್ ದೃಷ್ಟಿಯಿಂದನೂ ಕೂಡ ಒಂದು ಅದ್ಭುತವಾದಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಸೈನ್ಸ್ ಮ್ಯೂಸಿಯಂ ಕೂಡ ಚೆನ್ನಾಗಿದೆ. ಇದರಂತೆ ಪ್ರತಿಯೊಂದು ಮಾಹಿತಿಗಳನ್ನು ಇಲ್ಲಿ ಹಾಕಿದ್ದಾರೆ. ಅದಕ್ಕೆ ಮಕ್ಕಳಿಗೂ ಕೂಡ ಇಲ್ಲಿ ಒಂದು ಜ್ಞಾನ ಸಿಗುವಂಥ ಒಂದು ಮಾಹಿತಿ ಇದೆ. ತೋರಿಸಿದ್ದಾರೆ ನೋಡಿ. ಇದು ತುಂಬ ಅಲ್ಲಿ ನೋಡಲಿಕ್ಕೆ ತುಂಬ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಲ್ಲಿ ಈ ಥರ ಮಂಟೂರದಲ್ಲಿ ಇದು ಮ್ಯಾಜಿಕ್ ಬಾವಿ. ಈ ಥರ ಮಂಟೂರದಲ್ಲಿ ನಿಮಗೆ ತುಂಬ ನೋಡಲಿಕ್ಕೆ ನಿಮಗೆ 3-4 ಗಂಟೆ ಟೈಮ್ ಯಾವ ಥರ ಹೋಗ್ತದೆ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಬೇಕು. ಒಂದು ಸಲ ಆದರೂ ಮಂಟೂರಿಗೆ ನೀವು ಮುಧೋಳ ಸೈಡು ಬಂದರೆ ಒಂದು ಸಲ ಆದರೂ ಮಂಟೂರಿಗೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಬರ್ರಿ, ಅವ್ರಿಗೂ ಕೂಡ ಒಂದು ಇಲ್ಲಿ ಒಂದು ತುಂಬ ಚೆನ್ನಾಗಿ ಅನುಭವ ಆಗ್ತದೆ. ನೋಡ್ತಾರೆ. ಈ ಥರ ನೋಡಿ ಎಲ್ಲ ಸ್ಟ್ಯಾಟುಗಳನ್ನು ತುಂಬ ಇದ್ದಾವೆ. ಫೋಟೋ ಶೂಟ್ ಮಾಡ್ಕೋಬೋದು. ಈ ಥರ ಎಲ್ಲ ಇರುತ್ತೆ. ಒಬ್ಬರಿಗೆ ಮತ್ತೆ ನಾನು ಹೇಳ್ತೀನಿ, ಒಬ್ಬರಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಮತ್ತು ಗೇಮ್ಸ್ ಕೂಡ ಇದ್ದಾವೆ ಇಲ್ಲಿ. ಬಟ್ ಗೇಮ್ಸ್ ನೀವು ಕಾರು, ಗೋ ಕಾರ್ಟು ಅವನ್ನೆಲ್ಲ ಮಾಡ್ಕೊಂಡ್ರೆ ಅದಕ್ಕೆ ಸಪ್ರೇಟ್ ಬಿಲ್ ಕೊಡಬೇಕಾಗ್ತದೆ. ಅದರ್ವೈಸ್ ಎಲ್ಲ ನೋಡೋದೆಲ್ಲ ಫ್ರೀ ಇರ್ತದೆ. ಟಿಕೆಟ್ದಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಈಗ ನೋಡೋಣ, ಭೂತದ ಬಂಗ್ಲೆಗೆ ಹೋಗುವ ಸಮಯ ಬಂತು. ತುಂಬ ಇದು ಅದ್ಭುತ. ಅಷ್ಟೇ ಕೂಡ ಭಯಪಡಿಸುವಂಥ ಇದರಲ್ಲಿ ಭಯ ಪಡುತ್ತರ ಅಂದರೆ ಕಣ್ಣಿಗೆ ಚಕ್ರ ಬಂದಂಗೆ ಈ ಥರ ಒಂದು ಫೀಲ್. ಭೂತಗಳು ಯಾವ ರೀತಿ ಈಗ ಬಂದ್ಬಿಟ್ಟು ನಾವು 7D ಮೂವಿಯನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ 7D ಮೂವಿ. ಅತ್ಯಂತ ಮಕ್ಕಳು ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ. ಭಾಳ ಚೆನ್ನಾಗಿ ಇಲ್ಲಿ ಎಲ್ಲ ಕುರ್ಚಿ ಸೀಟು ಆಮೇಲೆ ಎಲ್ಲ ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ಗಾಗಲ್ ಹಾಕ್ಕೊಂಡು ಅದನ್ನು ವೀಕ್ಷಣೆ ಮಾಡಬೇಕು. 7D ಇಲ್ಲಾಂದರೆ ಅದು 7D ಕಾಣಲ್ಲ. ಅದಕ್ಕೆ ಗಾಗಲ್ ಹಾಕಿಬಿಟ್ಟು 7D ವೀಕ್ಷಣೆ ಮಾಡಲಿಕ್ಕೆ ಅವಕಾಶವಿದೆ. ಒಳಗೆ ಬಂದು ದೊಡ್ಡ ಊರಿಗೆ ಈ ಎಲ್ಲ ಕೆಲಸ ಮಾಡಲಿಕ್ಕೆ ಸ್ಪಾನ್ಸರ್ ಮಾಡಿದಂಥ ಎಲ್ಲ ಮಹನೀಯರ ಫೋಟೋಗಳನ್ನು ಕಾಣ್ಬೋದು. ಈಗ ನಾವು ಬಂದದ್ದು 3D ಶೋನಲ್ಲಿ 3D ವೀಕ್ಷಣೆ ಮಾಡಿದ್ದೀವಿ. ಈಗ ಬಂದದ್ದು ಸಿದ್ಧಾರೂಢ ವಿಹಾರ, ಸಾಂಸ್ಕೃತಿಕ ವಿಹಾರಕ್ಕೆ ಬೋಟ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ
ಇಲ್ಲೆಲ್ಲ ಋಷಿಮುನಿಗಳು, ತಪಸ್ವಿಗಳು, ಮಹಾನ್ ಸಂತರು, ದೇಶ ಪ್ರೇಮಿಗಳು, ಆಧ್ಯಾತ್ಮಿಕ ಮತ್ತು ಎಲ್ಲ ದೇವತೆಗಳು ಈ ಥರ ಹಳೆಯ ಸೊಗಡು, ಈ ಥರ ಎಲ್ಲ ಸಂಸ್ಕೃತಿಯ ಬಗ್ಗೆ ಎಲ್ಲ ಸ್ಟ್ಯಾಟುಗಳನ್ನು ಮಾಡಿದ್ದಾರೆ. ಈಗಂತೂ ಅದ್ಭುತವಾಗಿದೆ. ಇದನ್ನು ನೋಡಲಿಕ್ಕೆ ಭಾಳ ಸುಂದರ. ಕಾಶಿ ಮತ್ತು ಈ ಥರ ಹಲವಾರು ಹಂಪಿ, ಈ ಥರ ಹಲವಾರು ನಮ್ಮ ಕರ್ನಾಟಕದ ಐತಿಹಾಸಿಕ ಸ್ಥಳಗಳನ್ನು ಕೂಡ ಇಲ್ಲಿ ಪ್ರೇಕ್ಷಣೆಗೆ ಮಾಡಿದ್ದಾರೆ. ನಾವು ಟ್ರಕ್ಕಿಂಗಲ್ಲಿ ಇದನ್ನೆಲ್ಲ ವೀಕ್ಷಣೆ ಮಾಡಿತ್ತು. ಹಂಪಿಯ ನಮ್ಮ ಕಲ್ಲಿನ ರಥವನ್ನು ಅದರಂತೆ ಹಾಗೆ ಇದು ನನ್ನ ಅವ್ರನ್ನ ಚಿತಾಭಸ್ಮ ನೋಡ್ಬೋದು. ಅವರನ್ನು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಜನರಿಗೆ ಹಲವಾರು ನಮ್ಮ ಕಲೆ, ಸಂಸ್ಕೃತಿ, ನಾಡು, ಸಾಹಿತಿ, ಕವಿಗಳು, ಸಾಧರು, ಎಲ್ಲ ದೇವಾನುದೇವತೆಗಳು ಕೊಟ್ಟಿರುವಂಥದ್ದು. ಅತ್ಯಂತ ಸನಾತನ ಧರ್ಮದಲ್ಲಿ ಕೂಡ ಇಂಥದ್ದೊಂದು ಅದ್ಭುತ ಕ್ಷಣಗಳನ್ನು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಮಕ್ಕಳಂತೂ ತುಂಬ ಒಳ್ಳೆಯ ಒಂದು ಸಂತೋಷವನ್ನು ಇಲ್ಲಿ ಅನುಭವಿಸ್ತಾರೆ. ನೋಡಲಿಕ್ಕೆ ಅದು ಬಹಳ ಒಂದು ಐತಿ ನೋಡ್ರಿ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇದು ನಿಮಗೆ ಮುಧೋಳದಿಂದ ಕೇವಲ 12 ಕಿಲೋಮೀಟರ್ ಅಂತರದಲ್ಲಿದೆ. ವೈಲ್ಡ್ ಲೈಫ್ ಅಂದರೆ ಜಂಗಲ್ದಲ್ಲಿ ಯಾವ ಥರ ಎಲ್ಲ ಸ್ಟೇಟು ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಲಿಕ್ಕೆ. ಹೀಗೆ ಅನೇಕ ಮತ್ತು ಆಮೇಲೆ ಸಾಧು ಸಂತರು ತಪಸ್ವಿ ಮಾಡಿದ್ದು, ದೇವಾನುದೇವತೆಗಳು ಗವಿಯಲ್ಲಿ ಕುಂತಿದ್ದು. ಆಮೇಲೆ ಈಗ ಬಂದುಬಿಟ್ಟು ನಾವೇ ನೆಕ್ಸ್ಟು ಬಸ್ ಸ್ಟ್ಯಾಂಡ್, ಮಂಟೂರು ಬಸ್ ಸ್ಟ್ಯಾಂಡದಲ್ಲಿ ಒಂದು ಕೆರೆ ಇದೆ, ಅದ್ಭುತವಾದಂಥ ಕೆರೆ. ಆ ಕೆರೆ ಒಳಗೆ ನಿಮಗೆ ಅತ್ಯಂತ ಅದ್ಭುತವಾದಂಥ ಒಂದು ಶಿವನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ನೋಡಲಿಕ್ಕೆ ಬಹಳ ಸುಂದರವಾಗಿದೆ. ಇದನ್ನಂತರೂ ಮಿಸ್ ಮಾಡ್ಕೊಳ್ಬೇಡಿ. ಅಲ್ಲಿ ಆರೂಢ ಧಾಮ ಮುಗಿಸ್ಕೊಂಡು